ನಮಸ್ಕಾರ ಪ್ರಿಯ ವೀಕ್ಷಕರೇ, ಬಡವರ ಹೊಟ್ಟೆಯ ಮೇಲೆ ಹೊಡೆಯದಿರಲಿ. ಎಸ್ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದ ಸೌದತ್ತಿ ರಸ್ತೆ ಪಕ್ಕದಲ್ಲಿ ಒಂದಿಷ್ಟು ಬಡ ದಲಿತ ಕುಟುಂಬಗಳು ಹೊಟ್ಟೆಪಾಡಿಗಾಗಿ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಟು ಉದ್ಯೋಗ ಮಾಡುತ್ತಿದ್ದು, ಕೆಲವರು ಷಡ್ಯಂತ್ರ ಮಾಡಿ ಅಮಾಯಕ ಬಡವ ದಲಿತ ಜನರ ಹೊಟ್ಟೆಯ ಮೇಲೆ ಹೊಡೆಯುತ್ತಿದ್ದಾರೆ. ಇಂತಹ ಷಡ್ಯಂತ್ರ ವಿರುದ್ಧ ಇಂದು ತಹಸೀಲ್ದಾರ್ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡುತ್ತಿದ್ದೇವೆ. ಇದೇ ರೀತಿ ಮುಂದುವರೆದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಡಿಎಸ್ಎಸ್ ತಾಲೂಕಾಧ್ಯಕ್ಷ ಸುರೇಶ್ ಭಜಂತ್ರಿ ಹೇಳಿದರು. ಈ ವೇಳೆ ಡಿಎಸ್ಎಸ್ ಮುಖಂಡ ಲಕ್ಕಪ್ಪ ಹುಂಚಿಕಟ್ಟಿ, ರಾಯಣ್ಣ ಯುವ ಗರ್ಜನೆ ಅಧ್ಯಕ್ಷ ವಿಠಲ್ ಹಾರುಗಾಪ್, ಕರವೇ ತಾಲೂಕಾ ಅಧ್ಯಕ್ಷ ರಫೀಕ್ ಡಿಕೆ, ರೈತ ಸಂಘದ ಅಧ್ಯಕ್ಷ ಸೋಮು ರೇಣಾಪುರ್, ಅಲ್ಪಸಂಖ್ಯಾತರ ಕಾಂಗ್ರೆಸ್ ಅಧ್ಯಕ್ಷ ಫಾರೂಕ್ ಅತ್ತಾರ್, ಮಲ್ಲಪ್ಪ ಕಿಡದಾಳ್, ನಜೀರ್ ನದಾಬ್, ರಾಯಪ್ಪ ಕರಿಗಾರ್ ಮುಂತಾದವರು ಉಪಸ್ಥಿತರಿದ್ದರು. ಇದು ಇವತ್ತಿನ ಅಪ್ಡೇಟ್. ಟಿವಿ 24 ಪ್ರೈಮ್, ನಿಮ್ಮೊಳಗಿನ ಧ್ವನಿ. ಇಲ್ಲೇ ಹುಟ್ಟಿ ಇಲ್ಲೇ ದೊಡ್ಡವರಾಗಿವ್ರಿ ಸರ್. ಮತ್ತು ನಾವು ಮೊಡ್ಕ ಪಡ್ಕ ಹಾಕ್ಕೊಂಡ ನಮ್ಮ ಒಟ್ಟು ಜೀವನ ರೀ ಸರ್. ಅದೇ ರೈತರ ನಮ್ಗೆ ಏನೋ ಒಟ್ಟು ಜೀವನ ಇಲ್ಲ ಸರ್. ಮತ್ತು ಏನೋ ಅಂಗಡಿ ಪಂಗಡಿ ಎಲ್ಲ ಕಿತ್ಕೊಂತೀವಿ, ಅದು ಮತ್ತು ಏನೋ ಮತ್ತು ಅಲ್ಲಿ ಊರಾಗ ಅಡ್ಡಾಡ್ಬಾಡ್ರಿ, ಎಲ್ಲಿ ಅಡ್ಡಾಡಕ್ ಹೋಗ್ಬೇಡ್ರಿ ಅಂತಂದ್ರೆ ನಾವು ಎಲ್ಲಿ ಜೀವನ ಮಾಡ್ಬೇಕು. ಮತ್ತು ನಾವು ಅದರಿಂದ ನಮ್ಗೆ ಅದಿಲ್ಲ ಅಂದ್ರೆ ನಮ್ಗೆ ಏನೂ ಇಲ್ಲೇ ಇಲ್ರಿ. ಒಂದು ಹೊಲ ಇಲ್ಲ, ಒಂದು ಭೂಮಿ ಇಲ್ಲ, ಒಂದು ಏನಿಲ್ಲ ನಮ್ಗೆ. ನಾವು ಏನೋ ಅರಸ್ಮತ್ ತಿನ್ನೋ ಮಟ್ಟ ನಮಗೆ ಹೊಟ್ಟೆ ತುಂಬೋದಿಲ್ಲ. ಮತ್ತು ನಮಗೆ ಹಿಂಗೆ ಇದ್ರ ಮೇಲೆ ಲೆಕ್ಕ ಮಾಡಕತ್ತಾರೆ ಸರ್. ಮತ್ತು ಇದಕ್ಕೆ ನೀವು ದಯವು ಮಾಡಿ ಏನು ಮಾಡ್ತೀರೋ ನಿಮ್ಗೆ ಮಾತಾಡ್ತೀನಿ ಸರ. ಇನ್ನೋರು ಊರಾಗ ಅಡ್ಡ್ಯಾರಂದ್ರೆ ಅಲ್ಲಿ ಇದು ಮಾಡಿ ಅನ್ನಕತ್ತಾರ ಸರ. ನಾವು 4 ಮನೆಗೆ ಯವ್ವ ಅಂದಾಗ ನಮ್ಮ ಹೊಟ್ಟೆ ತುಂಬೋದು ಎರಗಟ್ಟಾಗ. ನಮಗೆ ನಾವು ಮನೆಗೆ ಹೋದಾಗ ಬಲ್ಲ ಏನಿಲ್ಲ, 4 ಮನೆಗೆ ಹೋದಾಗ ನಮ್ಗೆ ಹೊಟ್ಟೆ ಜೀವನ. ಸ್ವಾಮಿ ಸಾಹೇಬ್ರು, ನಾವು ಹೊಟ್ಟೆ ತಿಂಗಳಿಗೆ ಅಡ್ಡಾಡೋದು ಒಂದು ಸ್ವಾಮಿ ತಿಂಗಳು ತಗೊಂಡು ಹೋಗ್ತೀವಿ. ಜಾತ್ರೆ ಗೀತ್ರೆ ಇದ್ದಾಗ ಎಲ್ಲ ಅಡ್ಡಾಡ್ತಿದ್ದೆ. ಅಮ್ಮ ಏನ್ ಮಾಡೋದು? ನಮ್ಮ ಮಕ್ಕಳು ಮರಿ ಕೂಡಿಗೆ ಸಾಯೋದ. ಒಂದು ಎಣ್ಣೆ ಬಾಕಿ ಕೊಡ್ರಿ, ನಾವು ಸಾಯ್ತೀವಿ. ನಾವು ಎಲ್ಲ ಸತ್ತ ಮತ್ತೆ ಇಟ್ಟಿದ್ದಾಗ ಜೋಪಾನ ಮಾಡಿ ಎರಗಟ್ಟು ಊರಾಗದೀವಿ. ಇನ್ನು ಹೋಗಂದ್ರೆ ಮಕ್ಕಳಿಗೆ ಬಗಡಿ ತಗೊಂಡು ರೆಟ್ಟಿಗೆ ಹೋಗ್ತಾರ. ಅದು ಸತ್ತ ಬಂದ್ ಮಾಡಿಬಿಟ್ರಿ. ಯಪ್ಪ ಏನ್ ತಿನ್ಬೇಕು ನಾವು? ಆಯಪ್ಪ ಎಲ್ಲ ನಿಮ್ಮ ಕೈಯಾಗ ಹಾಕಿ ಸಾಹೇಬ್ರು, ಕೈಯಾಗ ಜನ ಬಂದ್ರು ನಾವು ದೂರಿಗೆ ಹೋಗಿ ಹಾಕಿಸ್ಕೊಳಸ್ತೀವಿ. ಏನು ಗೊತ್ತಿಲ್ಲ ನಮಗ. ಮಕ್ಕಳಿಗೆ ಬೋಗಡ್ ಕೊಟ್ಟು ಅಂದ್ರೆ ರೊಟ್ಟಿ ಬೇಡ್ಕೊಂಡ್ ಬರ್ತಾರೆ. ಅದ ಊರನ್ನ ರೊಟ್ಟಿ ತಿನ್ನೋದು ನಾವು.